ಈ ತರ ಒಳ್ಳೊಳ್ಳೆ ಕೆಲಸಗಳಿಂದ ಭಾರತೀಯ ಪ್ರವಾಸಿಗರ ಮಧ್ಯೆ ಮೊದಲನೆಯವರಾಗಿ ಈ ಊರಿಗಾಗಿ ತಮ್ಮ ಸ್ವಂತ ಊರಿನ ಅಭಿವೃದ್ಧಿಗಾಗಿ ಕಷ್ಟಪಟ್ಟು ಕೆಲಸ ಮಾಡ್ತಾ ಇರುವಂತಹ ನನ್ನ ಪ್ರೀತಿಯ ಗೆಳೆಯ ಶ್ರೀ ಕುಮರೇಶ್ಗೆ ಸನ್ಮಾನ ಮಾಡೋದಿಕ್ಕೆ ಮಾಡಿರುವಂತಹ ಈ ಸಭೆಗೆ ನನ್ನನ್ನು ಅತಿಥಿಯನ್ನಾಗಿ ಕರೆದಿದ್ದಕ್ಕೆ ನಾನು ಬಹಳ ಸಂತೋಷ ಪಡ್ತೀನಿ. ಅವರಿಂದ ಇನ್ನೂ ಸಾಕಷ್ಟು ಒಳ್ಳೊಳ್ಳೆಯ ಕೆಲಸಗಳು ಈ ಸಮಾರಂಭಕ್ಕೆ ನನ್ನನ್ನು ನೀವು ಬರಬೇಕು ಅಂತ ನಾನು ಇಲ್ಲ ಅನ್ನೋದಿಕ್ಕಾಗ್ದೇನೆ ಖಂಡಿತ ಬರ್ತೀನಿ ಅಂತ ಒಪ್ಪಿಗೆ. ಕಾರಣ ಇವರು ನನ್ನ ಕೆಲಸಗಳು ಬಹಳ ಸಾಧಾರಣ. ಈಗ ನಮ್ ಕನ್ನಡಿಗರಿಗೆ ತುಂಬಾ ಪ್ರಿಯವಾದ ಕುಮರೇಶ್ ಅವರು ಪ್ರವಾಸಿ ರತ್ನ ಪುರಸ್ಕಾರ ಕೊಡೋ ಸಂದರ್ಭದಲ್ಲಿ ಅದಕ್ಕಾಗಿ ನಮ್ಮ ಪ್ರಿಯವಾದ ಮಂತ್ರಿ ಶ್ರೀ ಕರ್ಣ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಅವ್ರನ್ನ ಗೌರವ ಮಾಡೋದಕ್ಕೆ ಶ್ರೀ ಕುಮರೇಶ್ ಅವ್ರನ್ನ ಕರೀತಿದೀವಿ. ನನ್ನ ಮೇಲೆ ಪ್ರೀತಿ ಇಟ್ಟಿರುವಂತಹ ಸ್ನೇಹಿತರೆ, ಈ ದುಬೈ ಮಣ್ ನನ್ನನ್ನು ಸಾಕಿ ಬೆಳೆಸಿರೋದು. ಇದು ನನ್ನ ಬಿಸ್ನೆಸ್ ಕಾರ್ನಾಗಿ ಬೆಳೆಸಿದೆ. ನನ್ನನ್ನು ಸಾಕಷ್ಟು ಕಂಪನಿಗಳಿಗೆ ಓನರನ್ನಾಗೂ ಕೂಡ ಮಾಡಿದೆ. ಈ ದುಬೈನ ಸ್ನೇಹಿತರು ನನಗೆ ಕೊಟ್ಟಂಥ ಪ್ರೋತ್ಸಾಹವನ್ನು ನಾನು ಎಂದೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಧನ್ಯವಾದ, ಎಲ್ಲರಿಗೂ ಧನ್ಯವಾದ. ಕನ್ನಡಿಗರ ಮುಖ ನೋಡ್ತಿದ್ದಂತೆ ನನಗೊಂದು ಕವನ ನೆನಪಾಗ್ತಾ ಇದೆ. ಎಂದು ಕನ್ನಡಿಗರು ನನ್ನ ಮೇಲೆ ಪ್ರೀತಿಯನ್ನು ತೋರುವರೋ ಅಂದು ನಾನೆಲ್ಲವನ್ನೂ ಮರೆತು ಬಿಡುವೆ. ನನ್ನ ಕಷ್ಟವನ್ನು ಮರೆತು ಬಿಡುವೆ, ನನ್ನ ದುಃಖವನ್ನು ಮರೆತು ಬಿಡುವೆ. ನಿಮಗೆಲ್ಲ ಒಂದು ವಿಶೇಷವಾದ ಸುದ್ದಿಯನ್ನು ಕೊಡೋದಕ್ಕೆ ಇಷ್ಟಪಡ್ತೀನಿ. ನಾನು ಶುರು ಮಾಡಿರುವಂಥ ಒಂದು ಹೊಸ ಮ್ಯೂಸಿಕ್ ಆಲ್ಬಮ್ನ ಈ ಆಡಿಟೋರಿಯಂ ಹಿಂದ್ಗಡೆ ಇರುವಂಥ ಒಂದು ಕೌಂಟರ್ನಲ್ಲಿ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿರುವ ಸಂಗೀತವನ್ನು ಇಷ್ಟಪಡುವ ಎಲ್ಲ ಸ್ನೇಹಿತರು ಅದರ ಒಂದೊಂದು ಕಾಪಿಗಳನ್ನು ತಗೊಂಡು ಈ ಬಾಲ ಕಲಾವಿದನನ್ನು ಹರಸಬೇಕು ಅಂತ ಹೇಳಿ ಮನಃಪೂರ್ವಕವಾಗಿ ನಿಮ್ಮನ್ನು ಕೇಳ್ಕೊತಾ ಇದ್ದೀನಿ. ನನ್ನ ಹೊಸ ಆಲ್ಬಮ್ನ ಹೆಸರು ಪ್ರಣಯ ಕಲ್ಲೋಲಿನಿ ಅಂತ. ಎಲ್ರಿಗೂ ನಮಸ್ಕಾರ. ಮುಕುಂದಣ್ಣ, ಪ್ರವಾಸಿಗರ ಬಗ್ಗೆ ತಿಳ್ಕೊಳಕ್ ಬಂದಿರೋಂತ ಮಂತ್ರಿಗಳು ಕರೀಂ ಕೆಲಸ ಮಾಡ್ತಿರೋ ಹೋಟೆಲ್ ರೂಮ್ಗಳನ್ನ ಇವತ್ತು ರಾತ್ರಿ ಎಲ್ಲ ಬುಕ್ ಮಾಡಿದ್ದಾರೆ. 500 ಜನದ ಮೇಲಿರೋ ಕ್ಯಾಂಪು. ಆ ಮಂತ್ರಿ ದೊಡ್ಡವರು ಎಲ್ಲರೂ ಸೇರಿ ಬರೀ 25 ಜನಕ್ಕಷ್ಟೇ ಬುಕ್ ಮಾಡಿದ್ದಾರೆ. ಹಾಗಂದ್ರೆ ಮಿಕ್ಕಿರೋ 475 ಜನರ ಕಾಸನ್ನ ಸುಮ್ಮನೆ ಕೊಡ್ತಾ ಇದ್ದಾರೆ. ಯಾವುದೋ ದೊಡ್ಡ ಆನೆನ ರೂಪಿಸೋದಕ್ಕೆ ಸಂಚು ಮಾಡ್ತಾ ಇದ್ದಾರೆ. ನಾವು ಹೋಟ್ಲಲ್ಲಿ ನೋಡಿದಾಗ ರಿಜಿಸ್ಟ್ರೇಷನ್ ಬುಕ್ ನಲ್ಲಿ ಪ್ರತಿಯೊಂದು ಹೆಸರುಗಳು ವಿದೇಶಿಗರದೇ ಆಗಿತ್ತು. ನಮ್ಮ ಪಕ್ಷ ಹೊರಗಡೆ ತುಂಬಾ ಚೆನ್ನಾಗಿ ಬೆಳೆದಿದೆ. ಅದೇನೇ ಆದ್ರೂ ನಾವೇನಾದ್ರೂ ಮಾಡ್ಲೇಬೇಕು. ಈಗ ಸ್ವಲ್ಪ ಇಲ್ಲಿ ಬನ್ನಿ, ಹೇಳ್ತೀನಿ. ಆಮೇಲೆ ಮಾಡ್ತೀನಿ, ಪ್ಲೀಸ್ ಹ್ಯಾವ್ ಇಟ್. ತಗೊಳ್ಳಿ. ಥ್ಯಾಂಕ್ ಯು ಮೇಡಮ್, ತಗೊಳ್ಳಿ. ತಗೊಳ್ಳಿ. ತುಂಬಾ ಸಮಸ್ಯೆಗಳನ್ನ ಫೇಸ್ ಮಾಡಬೇಕು. ಪಕ್ಷನ ಕನ್ವಿನ್ಸ್ ಮಾಡಬೇಕು, ಜನಗಳ ಬಾಯಿ ಮುಚ್ಚಿಸ್ಬೇಕು. ಈ ರಯಲ್ ಮೆಟೀರಿಯಲ್ ಡೀಲಿಂಗ್ ಆಗಿರೋದ್ರಿಂದ ಪೊಲೀಸ್ನವ್ರ ಬಾಯಿನೂ ಮುಚ್ಚಿಸ್ಬೇಕು. ನಿಜ ಹೇಳಬೇಕು ಅಂದ್ರೆ ನಾವೀಗ ತೊಂದರೆ ನಮ್ಮ ಮೈ ಮೇಲೆ ಹೇಳ್ಕೊತಾ ಇದ್ದೀವಿ. ಮತ್ತೇನೇನು ಕೈಗೆ ಸಿಕ್ಕಿರೋ ಮೀನ್ ಎತ್ಕೊಂಡು ಹೋಗೋಣ ಅಂತ ಈ ಡೀಲ್ಗೋಸ್ಕರ ಬಂದ್ಯಾ? ನಾನು ಹೇಳ್ತಿರೋದು ಬೇರೆ ಯಾವುದಕ್ಕೂ ಅಲ್ಲ. ಇಷ್ಟು ಕಷ್ಟಪಟ್ಟು ಕನ್ಫರ್ಮ್ ಮಾಡಿದ್ರು ಕೂಡ ಈ ವಿದೇಶಿಯರು ನಮ್ಮ ಮಾತನ್ನ ನಂಬ್ತಾರೆ ಅನ್ನೋ ಗ್ಯಾರಂಟಿ ಏನಿದೆ? ಕಾರಣ ನಾನು ಇದ್ರ ಬಗ್ಗೆ ಎಲ್ಲ ಇವ್ರ ಹತ್ರ ತುಂಬಾ ಚೆನ್ನಾಗಿ ಮಾತಾಡಿದ್ದೀನಿ. ಆ ವಿಚಾರ ನನಗ್ ಬಿಟ್ಬಿಡು. ನೀವೇನ್ ಭಯ ಪಡ್ಬಿಡಿ, ವಿರೋಧ ಪಕ್ಷದಲ್ಲಿ ನಾವೇ ತಾನೇ ಇರೋದು. ಆರಂಭದಲ್ಲಿ ನಾವು ಸಮಸ್ಯೆ ಅಂತ ಶುರು ಮಾಡ್ತೇವೆ, ಅದಕ್ಕೂ ಮೀರಿ ಏನೇ ಆದ್ರೂ ನಾವು ನೋಡ್ಕೋತೀವಿ. Be careful. You know where to keep it, right? Okay, I will do. Any problem? There is no problem. On the whole, he is taking a big risk. So understanding between us is very important. Everything should be prompt and perfect. We discussed it and decided everything is all right. Yes, I know. But this problem... ಅಲ್ಲ, ಅದೇನು ಅಂದ್ರೆ ಮಾತಾಡಿದನ್ನೇ ಮಾತಾಡ್ತಾ ಇದ್ರೆ ಪ್ರಯೋಜನ ಇಲ್ಲ. ಸರ್ಗೆ ಶೇಕ್ ಹ್ಯಾಂಡ್ ಮಾಡಿ ಕಾಸು ಕೊಟ್ಟು ಕೈ ಕೊಡು ಕರ್ಣ. ಡೀಲ್ ಸೈನ್ ಮಾಡೋದಕ್ಕೆ ಅವ್ರನ್ನ ಕರ್ನಾಟಕ ಕರ್ಕೊಂಬರೋಂಥ ಡೇಟ್ನ ಊರಿಗೆ ಹೋಗಿ ನೀನೇ ನನಗೆ ಕೊಡು ಕರ್ಣ. ಪ್ಲೀಸ್ ಗಿವ್ ಇಟ್ ಮೇಡಮ್. Okay. Here, give.
ಥ್ಯಾಂಕ್ ಯು ಥ್ಯಾಂಕ್ ಯು. ಸಿದ್ಧಾರ್ಥ ಎದ್ದೇಳ ಎದ್ದೇಳ ಮೇಲೆ. ಇಲ್ಲಿ ಕಾಫಿ ಟೀ ಕೊಡೋಕ್ಕೂ ಯಾರೂ ಇಲ್ವಾ? ಒಬ್ರು ಕಾಣಿಸ್ತಿಲ್ವಲ್ಲೋ? ಕಾಣಿಸ್ತಿಲ್ವಾ? ಎಲ್ಲಿದ್ಯಣ್ಣ? ಎಲ್ಲದ ಭಯ್ಯ? ಕರಿಯಣ್ಣ, ನಾವು ಬಂದಿದ್ ಗಾಡಿನೂ ಕಾಣಿಸ್ತಾ ಇಲ್ವಲ್ಲ? ಏನದು? ಕೆಲಸದವ್ರು ಒಬ್ರು ಕಾಣಿಸ್ತಾನೆ ಇಲ್ವಲ್ಲ? ಮತ್ತೆ ನಮ್ ಗಾಡಿನೂ ಕೂಡ ಕಾಣಿಸ್ತಾ ಇಲ್ಲ. ಏನ್ ಕರ್ಮನ, ಏನ್ ಕರ್ಮನ, ನನ್ನ ಫೋನ್ ಎಲ್ಲೋಯ್ತು ಕಾಣಿಸ್ತಿಲ್ವಲ್ಲ? ಸಿದ್ಧಾರ್ಥ, ಈ ಟೂರ್ ಆಪರೇಟರ್ಗೆ ಒಂದು ಫೋನ್ ಮಾಡಿ ಕೇಳು, ನಮ್ಮನ್ನ ಇಲ್ಲಿ ಕರ್ಕೊಂಬಂದೇನು ತಮಾಷೆ ಮಾಡ್ತಾ ಇದ್ದಾನ? ಅಯ್ಯೋ ನಂದು ಮೊಬೈಲ್ ಕಾಣಿಸ್ತಾ ಇಲ್ಲ. ನನ್ ಫೋನು ಕಾಣಿಸ್ತಾ ಇಲ್ವೇ? ಯಾರ ಫೋನು ಕಾಣಿಸ್ತಾ ಇಲ್ಲ ಅಂದ್ರೆ ಯಾರೋ ಬೇಕು ಅಂತಾನೆ ಮಾಡಿರ್ಬೇಕು ಅನ್ಸುತ್ತೆ. ನಾವೀಗ ಏನ್ ಮಾಡೋದು? ಎಲ್ಲ ಏರ್ಪಾಡನ್ನು ನೀವಿಬ್ರು ಸೇರ್ಕೊಂಡೆ ತಾನೇ ಮಾಡಿದ್ದು. ಕರಿಯಾ, ಕರಿಯಾ, ಕರೀಂ, ಕರಿಯಣ್ಣ, ಕರೀಂ, ಕರೀಂ. ಯಾವುದೋ ಗಾಡಿ ಬರ್ತಾ ಇದೆಯಲ್ಲ. ಬರ್ಲಿ ಬರ್ಲಿ, ಇರ್ರೆಸ್ಪಾನ್ಸಿಬಲ್ ಇಡಿಯಟ್ಸ್. ಮೊಬೈಲ್ ಇಲ್ಲದೆ ಇದ್ದಿದ್ದಕ್ಕೆ ಯಾರನ್ನು ಕಾಂಟ್ಯಾಕ್ಟ್ ಮಾಡೋಕ್ಕಾಗಿಲ್ಲ ಅಲ್ಲ? ಮುಕುಂದ, ನೀನು? ನನ್ನ ಹೆಸರು ನಿನ್ನೂ ಮರ್ತಿಲ್ವಲ್ಲ, ಸಂತೋಷ ಆಯ್ತು. ಮುಕುಂದ, ನಿನ್ ಬಗ್ಗೆ ಒಂದೇ ಒಂದು ಸುದ್ದಿನೂ ಇರಲಿಲ್ಲ. ನೀನು ಇರಾಕ್ನಲ್ಲಿ ಇದೆಯಾ ಅಂತ ಹೇಳ್ತಿದ್ರು. ಹೇ ಇಲ್ಲ, ನೀವು ನನಗೆ ಅಂತ ಕಂಡು ಹಿಡ್ದಂಥ ಜಾಗನ ಬಿಟ್ಬಿಟ್ಟು ನಾನು ಎಲ್ಲಿಗೆ ಹೋಗ್ಲಿ? ಬಾ, ನಾವು ನೆರಳಲ್ಲಿ ಕೂತ್ಕೊಂಡು ಮಾತಾಡೋಣ ಬಾ. ನೀನ್ ನೋಡಿ ಎಷ್ಟು ವರ್ಷ ಆಗೋಯ್ತು. ಬೇಡ ಕರ್ಣ, ನನಗೆ ಈ ಬಿಸಿಲು ಮತ್ತೆ ಮರಳು ತುಂಬಾನೇ ಅಭ್ಯಾಸ ಆಗೋಗಿದೆ. ಏನು ಪಾಪನೇ ಮಾಡದೇ ಇರುವಂಥ ಬಡವರ ರಕ್ತನೆಲ್ಲ ಹೀರಿ ಪಕ್ಷದ ನೆರಳಲ್ಲಿ ಸುಖವಾಗಿ ಬೆಳೆದಂಥ ಕರ್ಣನಿಗೆ ಈ ಬಿಸಿಲನ್ನ ತಡ್ಕೊಳಕ್ಕಾಗಲ್ಲ ಅಂತ ನನಗೆ ಗೊತ್ತು. ಮುಕುಂದ, ನೀನು ಏನು ಹೇಳ್ತಿದ್ಯಾ ಅಂತ ಅರ್ಥ ಆಗ್ತಿಲ್ಲ. ಇವನ ಪರಿಚಯ ನಿಮಗೆ ಇರಲೇಬೇಕಲ್ವಾ? ಇವನು ಕರೀಂ ನಮಗೆ ಸ್ವಲ್ಪ ಹೆಲ್ಪ್ ಮಾಡ್ದ. ಇದಕ್ ಮೇಲೆ ಮಾತಾಡೋದು ಬೇಡ ಮುಕುಂದಣ್ಣ, ಒಡೆದು ಸಾಯಿಸ್ಬೇಕು ಈ ವಂಚಕನ್ನ. ತನ್ನ ಜೀವನ ಪೂರ್ತಿ ಪಕ್ಷ ಪಕ್ಷ ಅಂತ ಒದ್ದಾಡ್ದಂತ ಸೊಸೈಟಿ ಗೋಪಾಲ್ ಅನ್ನೋ ಒಬ್ಬ ಅಮಾಯಕನ್ನ, ನನ್ನಪ್ಪನ್ನ ಮೋಸ ಮಾಡೋದಕ್ಕೆ ನಿನಗೆ ಮನ್ಸಾದ್ರೂ ಹೇಗೆ ಬಂತು? ನಿನಗೆ ಈಗ ಸಿಕ್ಕಿದಾರಲ್ಲ ಕೆಲವು ಫ್ರೆಂಡ್ಸು, ಅವ್ರ ಜೊತೆ ಸೇರ್ಕೊಂಡು ನಿನ್ನನ್ನು ಬೆಳೆಸ್ತಂಥ ಪಾರ್ಟಿಗೆ, ಕರ್ನಾಟಕ ಜನತೆಗೆ ಮೋಸ ಮಾಡ್ತಿದ್ಯಾ. ಅದನ್ನ ಕ್ಷಮಿಸೋದಿಕ್ ನನಗಾಗಲ್ಲ. ನಮ್ಮಪ್ಪನಿಗೂ ನನಗೂ ಮಾಡಿದ್ದನ್ನ ನಾನು ಮರಿಬಹುದು. ನನಗೀಗ ಮೋಸ ಹೋಗೋದು ತುಂಬ ಚೆನ್ನಾಗಿ ಅಭ್ಯಾಸ ಆಗಿದೆ. ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿದ ಹಣನ ನಿನ್ನ ಅಳಿಯ ನನ್ನಿಂದ ಕದ್ಬಿಟ್ಟ. ಅಯ್ಯೋ ಅಣ್ಣ, ಏನ್ ಹೇಳ್ತಿದ್ರ ನೀವು? ಮಾತಾಡ್ಬೇಡ. ನಾನು ಅದನ್ನು ಕ್ಷಮಿಸ್ತಿದ್ದೆ,
ಆದ್ರೆ ನಿರಪರಾಧಿಯಾದಂತ ಒಂದು ಹೆಣ್ಣನ್ನ ಅಪರಾಧಿ ಅಂದಿದ್ದಕ್ಕೆ ಈ ದೇಶದ ಶಿಕ್ಷೆನ ನೀನು ಅನುಭವಿಸ್ಬೇಕು. ಹೊರಗೆ ಪೊಲೀಸ್ನವರು ನಿನಗೆ ಕಾಯ್ತಾ ಇದ್ದಾರೆ. ನಿನ್ಗೆ ಏನಯ್ಯ ಬೇಕು ಹಾಗಾದ್ರೆ? ನಮ್ಮೆಲ್ಲರ ಮೇಲೂ ದ್ವೇಷ ತೀರಿಸ್ಕೋಬೇಕು ಅಂತ ನಿನ್ ಪ್ಲಾನು? ಕರ್ನಾಟಕದಲ್ಲೇ ಪವರ್ಫುಲ್ ಆದ ಮಿನಿಸ್ಟರ್ ನಮ್ ಕರ್ಣ. ನಾವು ಯಾರು ಸಾಮಾನ್ಯ ಮನುಷ್ಯರಲ್ಲ, ಅದನ್ನ ತಲೆಲಿಟ್ಕೋ. ನನಗ್ ನೀವ್ ಯಾರು ಅಂತ ಗೊತ್ತು. ನೀವೆಲ್ಲ ತುಂಬಾ ದೊಡ್ಡ ವ್ಯಕ್ತಿಗಳು, ತುಂಬಾ ಬುದ್ಧಿವಂತರು ಕೂಡ. ಬಡ ಜನರ ಹೋರಾಟಕ್ಕೆ ಮತ್ತೆ ಅವ್ರ ಹಕ್ಕಿಗೆ ಅಂತ ಸ್ಥಾಪಿಸಿದಂತ ಪಾರ್ಟಿನ ಸದ್ಯಕ್ಕೆ ನೀವು ನಿಮ್ಮ ಕೈವಶ ಮಾಡ್ಕೊಂಡಿರಬಹುದು. ಜನರಿಗೆ ಈಗಾಗ್ಲೇ ಸಾಕಷ್ಟು ನೋವನ್ನ ಕೊಟ್ಟಿರುವಂತ ನೀವು ಇನ್ನೂ ಸ್ವಲ್ಪ ದಿವಸ ಸುಖವಾಗಿ ಸಂತೋಷವಾಗಿ ಬದುಕಬಹುದು ಅನ್ನೋ ಈ ಕರ್ಣನಂತ ಒಬ್ಬ ವ್ಯಾಮೋಹಿನ ನೀವಿಟ್ಕೋಬಹುದು. ಆದ್ರೆ ಮೋಸ ಮಾಡಿ, ದ್ರೋಹ ಮಾಡಿ, ಇನ್ನೊಬ್ರನ್ನ ದೋಚೋ ಬದುಕು ಕೂಡ ಬದುಕ. ಬಾಯ್ ಮುಚ್ಚ ಸಾಕು ನಾಯಿ. ಬಾಯ್ ಮುಚ್ಚೋ ನೀನು, ನಾಲ್ಗೆ ಸೀಳಾಕ್ಬಿಡ್ತೀನಿ ನಿಂದು. ಕರ್ಣ, ನಮ್ಮ ಹೋರಾಟಗಾರರ ಕಣ್ಣೀರು ಬೆವರಿನ ಉಪ್ಪೆ ಅಲ್ವಾ ನಮ್ಮ ಪಕ್ಷ. ಅಂಥ ಒಂದು ಪಕ್ಷದಲ್ಲೇ ನೀನು ಚೇರ್ನ ಹಾಕೊಂಡು ಒಬ್ಬ ವಿದೇಶಿ ಏಜೆಂಟ್ ಜೊತೆ ಬಿಸ್ನೆಸ್ ಮಾತಾಡಿದ್ದು. ಇವತ್ತಿಂದ ಕನ್ನಡ ನ್ಯೂಸ್ ಚಾನೆಲ್ಗಳೆಲ್ಲ ಬೇರೆ ಲೆವೆಲಲ್ಲೇ ಇರುತ್ತೆ. ಹೊರ ದೇಶದ ಮುಖಗಳು ಮತ್ತೆ ನೀವು ತಗೊಂಡಿರೋ ಪೆಟ್ಗೆ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡಿಟ್ಟಿದೆ. ಇಲ್ಲಿಂದ ನೇರವಾಗಿ ನೀವು ಉಳ್ಕೊಂಡಿದ್ ಹೋಟ್ಲಿಗೆ ನೀವು ಹೋದ್ರೆ ಎಲ್ಲ ಟಿವಿಲ್ ಡೈರೆಕ್ಟ್ ಆಗಿ ನೋಡಿ ಅನುಭವಿಸ್ಬೋದು. ಕರ್ಣ, ನೀನ್ ವಾಪಸ್ ಹೋದಾಗ ನಿನ್ನ ಸ್ಪೀಕರ್ಸೋಕೆ ವಾದ್ಯಗಳಾಗ್ಲಿ ಬಾವುಟಗಳಾಗ್ಲಿ ಇರೋದಿಲ್ಲ. ಊರ್ನವರೆಲ್ಲ ನಿನ್ನ ಮುಖಕ್ಕೆ ಕುಗ್ದು ಚಪ್ಪಲಿ ಹಾರ ಹಾಕಿ ಬರ್ಮಾಡ್ಕೊಳ್ತಾರೆ ನಿನ್ನನ್ನ. ಈಗ ನಿನಗಿರುವಂತ ಬಲ ಅಂದ್ರೆ ಅದು ಪಾರ್ಟಿಯ ಸಂಘಟನೆ ಬಲ. ಅದಿಲ್ದೆ ಹೋದ್ರೆ ನೀನು ಊರ್ನಲ್ಲಿರುವಂತ ಒಬ್ಬ ಸಾಮಾನ್ಯ ಕರ್ಣ ಅಷ್ಟೇ. ಸದ್ಯಕ್ಕಿಲ್ಲಿಂದ ಹೊರಡ್ಬೋದು. ಈ ಮಳಭೂಮಿಯಲ್ಲಿ ಒಂದು 50 ಕಿಲೋಮೀಟರ್ ನಡೆದ್ರೆ ಆವಾಗ ನಿಮ್ಗೆ ಮೇನ್ ರೋಡ್ ಸಿಗ್ಬೋದು. ಸಿದ್ಧಾರ್ಥ ನಾವು ಕರ್ಕೊಂಡು ಹೋಗ್ತೀವಿ ಪೊಲೀಸಿಗೆ ಕೊಡಕ್ಕೆ. ಹೋಗೋ ಆ ಕಡೆ. ಹಾಗಿದ್ರೆ ಮತ್ತೆ ಭೇಟಿ ಆಗೋಣ. ಲಾಲ್ ಸಲಾಂ. ನಮ್ಗೆ ಮೋಸ ಮಾಡ್ತೀವಿ. ಒಳಗೆ ಪಾರ್ಟಿ ಮಾಡ್ತಾರೆ. ಅಯ್ಯೋ ಹುಷಾರಣ.